ನನಗಷ್ಟೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದು ಮಂಗಳವಾರ. ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಪೆಷಲ್ ಡೇ ಏನಂತ ಅಂದ್ರೆ ಇವತ್ತು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಹಾಗೆ ಸಿಂಪಲ್ ಆಗಿ ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇವಾಗೆಲ್ಲ ಟಿಫನ್ ಆಯಿತು. ಟಿಫನ್ ಬಂದು ಇವತ್ತು ಟೊಮೆಟೊ ಬಾತ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ನಾನೇ ಮಾಡ್ತೀನಿ ಅಂತ ಹೇಳಿ ಟೊಮೆಟೊ ಬಾತ್ ಮಾಡಿದ್ರು. ಟಿಫನ್ ಎಲ್ಲ ಆಯಿತು. ಹಾಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಹಾಗೆ ಮಾತಾಡ್ತಾ ಇದ್ದೀನಿ. ಇಷ್ಟ ಇನ್ನೇನಿಲ್ಲ. ನೋಡೋಣ. ನಾನು ಇವತ್ತು ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತ ಅಂದ್ರೆ ನಾವೇನು ಜೋರಾಗಿ ಆ ಥರ ಎಲ್ಲ ಮಾಡೋದು ಏನಿಲ್ಲ. ಸಿಂಪಲ್ಲಾಗಿ ನಾವು ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಮನೇಲಿ ಏನಾದರೂ ಡಿನ್ನರ್ಗೆ ಏನಾದ್ರು ಪ್ರಿಪೇರ್ ಮಾಡಬೇಕು. ನೋಡೋಣ, ಇನ್ನೂ ಪ್ಲ್ಯಾನ್ ಮಾಡಿಲ್ಲ ಡಿನ್ನರ್ಗೆ ಏನು ಮಾಡೋದು ಅಂತ. ಇನ್ನು ಪ್ಲ್ಯಾನ್ ಮಾಡಬೇಕು. ಕೇಕ್ ಅಂತೂ ನಾನೇ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಯಾವಾಗಲೂ ಹೊರಗಡೆ ತಂದು ಕಟ್ ಮಾಡ್ತಾ ಇದ್ವಿ. ಇವತ್ತು ಸ್ಪೆಷಲಾಗಿ ನಾನೇ ನನ್ನ ಹಸ್ಬೆಂಡ್ಗೆ ನನ್ನ ಕೈಯಾರೆ ನಾನೇ ಹನಿ ಕೇಕ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಹನಿ ಕೇಕ್ ಅಂತ ಅಂದರೆ ನನಗೂ ಇಷ್ಟ, ನನ್ನ ಹಸ್ಬೆಂಡ್ಗೂ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನೇ ಹನಿ ಕೇಕ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ, ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಇದು ಫಸ್ಟ್ ಟೈಮ್ ನಾನು ಮಾತಾಡ್ತೇನೆ ಹನಿ ಕೇಕ್ ಮಾಡ್ತಾ ಇರೋದು. ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಲ್ರೆಡಿ ನನ್ನ ಮಗನ ಬರ್ಡೇಗೆ ಅಂತ ನಾನು ಚಾಕ್ಲೇಟ್ ಕೇಕ್ ಮಾಡಿದ್ದೆ. ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಒಳ್ಳೆ ಸ್ಪಾಂಜ್ ಆಗಿ ತುಂಬ ಚೆನ್ನಾಗಿರುತ್ತೆ. ಸೇಮ್ ನೀವು ಬೇಕ್ರಿ ಸ್ಟೈಲಲ್ಲಿ ಹೇಗಿರುತ್ತೆ ಅದೇ ರೀತಿ ಬರುತ್ತೆ. ಟ್ರೈ ಮಾಡಿ. ಇವತ್ತು ನಾನು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಗಿಫ್ಟ್ ಅಂತ ಹೇಳಿ ನಾನು ನನ್ನ ಕೈಯಾರೇನೆ ನಾನೇ ಕೇಕ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ, ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಇನ್ನೇನೆಲ್ಲ ಪೂಜೆ ಎಲ್ಲ ಆಯಿತು. ಟಿಫನ್ ಎಲ್ಲ ಆಯಿತು. ಈಗ ಪಾಪುನ ಮಲಗಿಸ್ಬಿಟ್ಟು ನಾನು ಕೇಕಿಗೆ ಪ್ರಿಪೇರ್ ಮಾಡಬೇಕು, ಮತ್ತು ಡಿನ್ನರ್ಗೂ ಪ್ರಿಪೇರ್ ಮಾಡಬೇಕು. ಇವತ್ತು ಪಪ್ಪ ಮಮ್ಮದು ಏನಿದೆ, ಇವತ್ತು ಆ್ಯನಿವರ್ಸರಿ ಅಲ್ಲ. ಇದು ಇಷ್ಟೇ, ಇನ್ನೇನು ನಾವೇನು ಜೋರಾಗಿ ಸೆಲೆಬ್ರೇಷನ್ ಆಗಲಿ ಅದೆಲ್ಲ ಏನಿಲ್ಲ, ಸಿಂಪಲಾಗಿ ಮಾಡ್ಕೊಳ್ತೀವಿ ಅಷ್ಟೇ. ನೋಡೋಣ ಇವತ್ತು ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆದಷ್ಟು. ಈಗ ನಾನು ಕೇಕ್ನೆಲ್ಲ ಪ್ರಿಪ್ರೇಷನ್ ಮಾಡಬೇಕು. ಹಾಗೆ ನಿಮ್ಮ ಜೊತೆನೇ ಯಾವ ರೀತಿ ನಾನು ಮಾಡಿದೆ ಅಂತ ಹೇಳಿ ಸಿಂಪಲ್ಲಾಗಿ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್. ವ್ಲಾಗ್ನ ನೀವು ಕೊನೆ ತನಕ ವಿಡಿಯೋ ನೋಡಿ ಸ್ಕಿಪ್ ಮಾಡದೇ ಇದ್ದಾರಂಗೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರಾ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ನಾನು ಕೇಕ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಹನಿ ಕೇಕ್ನ ಯಾವ ರೀತಿ ಮಾಡಿದೆ ಅಂತ ಹೇಳಿ ನಾನು ಸಪ್ರೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕೆಂತ ಅಂದರೆ ವ್ಲಾಗ್ ಜೊತೆ ನಾನು ಈ ರೀತಿ ಕೇಕ್ ರೆಸಿಪಿ ಶೇರ್ ಮಾಡ್ಕೊಳ್ಳೋದ್ರಿಂದ ತುಂಬ ಲೆಂತೆ ಆಗುತ್ತೆ ಅಂತ ಹೇಳಿ ನಾನು ಸಪ್ರೇಟಾಗಿ ಕೇಕ್ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ. ಇದರಲ್ಲಿ ಹಾಗೆ ಸ್ವಲ್ಪ ಸಿಂಪಲ್ಲಾಗಿ ನಾನು ಹೇಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹಾಗೆ ಸ್ವಲ್ಪ ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಈ ಕೊನೆ ತನಕ ವಿಡಿಯೋ ನೋಡಿ, ನಿಮಗೂ ಸಹ ಐಡಿಯಾ ಬರುತ್ತೆ. ಕೇಕ್ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತೀರಾ, ಬಟ್ ಕಷ್ಟ ಆ ಥರ ಏನಿಲ್ಲ. ನಾವು ಒಂದು ಟೈಮ್ ನಾವು ಮನೆಯಲ್ಲಿ ಕೇಕ್ನ ಟ್ರೈ ಮಾಡೋದ್ರಿಂದ ನಮಗೆ ಆಟೋಮೆಟಿಕ್ಕೆ ಫ್ಲೇವರ್ಸಲ್ಲಿ ನಾವು ಕೇಕ್ನ ಪ್ರಿಪೇರ್ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಚಾಕ್ಲೇಟ್ ಕೇಕ್ ಮಾಡಿದ್ದೆ ರವೆಯಿಂದ, ತುಂಬ ಚೆನ್ನಾಗಿ ಬಂತು. ಅದಕ್ಕಾಗಿ ಈ ಸರಿ ನಾನು ಹನಿ ಕೇಕ್ ಟ್ರೈ ಮಾಡೋಣ ಅಂತ ಹೇಳಿ ಹನಿ ಕೇಕ್ನ ಟ್ರೈ ಮಾಡ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿ ಬಂತು. ನನಗಂತೂ ಫುಲ್ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂತು. ಅಟ್ಲೀಸ್ಟ್ ನಾನು ಫಸ್ಟ್ ಟೈಮ್ ಆದರೂ ಟ್ರೈ ಮಾಡೋದಕ್ಕಾದ್ರೂ ಚೆನ್ನಾಗಿ ಬಂತಲ್ಲಪ್ಪ ಅನ್ನೋದು ನನಗೊಂಥರ ಖುಷಿ ಅಂತಲೇ ಹೇಳ್ಬೋದು. ಓಕೆ, ನಾನು ಈ ವಿಡಿಯೋನ ಆದಷ್ಟು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಹನಿ ಕೇಕ್ನ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರದ ಕೆಮಿಕಲ್ ಇಲ್ದರೆಗೆ ನಾವು ಮನೆಯಲ್ಲೇ ನ್ಯಾಚುರಲಾಗಿ ಬೇಕ್ರಿ ಸ್ಟೈಲ್ಗಿಂತ ಇನ್ನೂ ರುಚಿಯಾಗಿ ನಾವು ಈ ರೀತಿ ಮನೆಯಲ್ಲೇ ತಯಾರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನೋಡ್ತಾ ಇರ್ಬೋದು, ಫೈನಲಿ ಕೇಕ್ ರೆಡಿ ಆಯಿತು. ಇವಾಗ ನಾನು ರೆಡಿ ಮಾಡಿರೋಂಥ ಕೇಕ್ನೇ ನನ್ನ ಆ್ಯನಿವರ್ಸರಿ ಸೆಲೆಬ್ರೇಷನ್ ನಾವು ಕೇಕ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಕೊನೆ ತನಕ ವಿಡಿಯೋ ನೋಡಿ. ನಮ್ಮ ಸೆಲೆಬ್ರೇಷನ್ ಯಾವ ಥರ ಇತ್ತು, ನಾವು ಎಲ್ಲಿಗೆ ಹೋದ್ವಿ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮದು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಆದಮೇಲೆ ನನ್ನ ಔಟ್ಫಿಟ್ ಯಾವ ಥರ ಇದೆ ಅಂತ ಹೇಳಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಇರುವಂಥ ಡ್ರೆಸ್ನ ನಾನು ವೇರ್ ಮಾಡಿದ್ದೀನಿ.
ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ಹೇಳಿ ನಾನು ಯಾವುದೇ ಥರದ ಡ್ರೆಸ್ ಏನೂ ತೊಗೊಂಡಿಲ್ಲ. ಏಕೆಂತಂದರೆ ನನ್ನ ಹತ್ರ ಇನ್ನೂ ಕೆಲವೊಂದಷ್ಟು ಹೊಸ ಬಟ್ಟೆ ಹಾಕಿಲ್ದಿರೋದಿತ್ತು, ಅದಕ್ಕಾಗಿ ನಾನು ಅದನ್ನೇ ವೇರ್ ಮಾಡಿಕೊಂಡೆ. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದರೆ, ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡು ಹೋಟೆಲ್ಗೆ ಹೋಗೋಣ ಅಂತೇಳಿ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಆದರೆ ನನಗೆ ಪ್ಲ್ಯಾನ್ ಏನಪ್ಪ ಅಂತಂದರೆ, ನಾನು ನೈಟ್ ಡಿನ್ನರ್ಗೆ ಅಂತ ಹೇಳಿ ಬಿರಿಯಾನಿ ಮಾಡೋಣ, ಬಿರಿಯಾನಿ ಜೊತೆ ಇನ್ನೇನಾದರೂ ಗ್ರೇವಿ ಥರ ಮಾಡಿಬಿಟ್ಟು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಬಟ್ ಮಾಡೋಕ್ಕೆ ಆಗಿಲ್ಲ. ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ಫೈನಲಿ ಡಿಸೈಡ್ ಮಾಡಿ ಈಗ ನಾವು ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನಾವು ಯಾವ ಹೋಟೆಲ್ಗೆ ಬಂದಿದ್ದೀವಿ ಅಂತ, ಆಲ್ ಬೇಕ್ ರೆಸ್ಟೋರೆಂಟ್ ಹೋಟೆಲ್ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಈ ಹೋಟೆಲ್ಗೆ ಬಂದಿರೋದು. ಹೇಗಿರುತ್ತೆ ಅಂತೇಳಿ ನಿಮಗೆ ನಾನು ಕೊನೆಯಲ್ಲಿ ತಿಳಿಸ್ತೀನಿ. ತುಂಬ ಚೆನ್ನಾಗಿತ್ತು. ಈಗ ನಾನು ಈಗಷ್ಟೇ ಬಂದ್ವಿ ಹೋಟೆಲ್ಗೆ. ಹೋಟೆಲ್ಗೆ ಬಂದು ಈಗಷ್ಟೇ ವೆಯ್ಟ್ ಮಾಡ್ತಾಯಿದ್ದೀವಿ. ಆರ್ಡ್ರ್ ಮಾಡಿದ್ದೀವಿ. ತಂದೂರಿ ಚಿಕನ್ನು ಮತ್ತು ಲೆಗ್ ಪೀಸ್ ಇವಾಗ ಆರ್ಡ್ರ್ ಮಾಡಿದ್ದೀವಿ. ಪಾರ್ಸಲ್ ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀವಿ. ನನ್ನ ಮಕ್ಕಳು ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಈ ಥರ ಮಕ್ಕಳನ್ನ ಹೊರಗಡೆ ಕರ್ಕೊಂಬಂದ್ರೆ ಅವರು ಎಂಜಾಯ್ ಮಾಡ್ತಾರಲ್ವ. ಇವತ್ತೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್ ಡೇ. ಇವತ್ತು ನಾವು ಹೊರಗಡೆ ಔಟಿಂಗ್ ಅಲ್ಲಿ ಡಿನ್ನರ್ ಅಂತಲೇ ಹೇಳ್ಬೋದು. ಫೈನಲಿ ನಮ್ಮ ತಂದೂರಿ ಚಿಕನ್ ಆ್ಯಂಡ್ ಲೆಗ್ ಪೀಸ್ ಬಂತು. ತುಂಬಾ ಟೇಸ್ಟಿಯಾಗಿತ್ತು. ನಾವೀಗ ಟೇಸ್ಟ್ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿತ್ತು. ಮತ್ತು ಇದ್ರ ಜೊತೆ ನಾವು ರೋಟಿ ತೊಗೊಂಡ್ವಿ, ಮತ್ತು ಅದಕ್ಕೊಂದು ಗ್ರೇವಿ ಮತ್ತು ಎಗ್ ರೈಸ್ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ.